ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಹಾಲ್ಗೆ ಆಗಮಿಸಿದ ನಟ ದರ್ಶನ್. ಇನ್ನು ನಟಿ ಪವಿತ್ರ ಜೊತೆ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಹಾಜರಾಗಿದ್ರು. ಕಳೆದ ಬಾರಿ ದರ್ಶನ್ ವಿಚಾರಣೆಗೆ ಗೈರಾಗಿದ್ರು. ಇನ್ನು ಈ ಬಾರಿ ಹಾಜರಾಗಿದ್ದಾರೆ. ಇಂದು ಅಂದ್ರೆ ಮೇ 20ರಂದು ಕೊಲೆ ಆರೋಪಿ ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಕಳೆದ ಬಾರಿ ವಿಚಾರಣೆ ನಡೆದಾಗ ದರ್ಶನ್ ಬಂದಿರಲಿಲ್ಲ, ಅಂದ್ರೆ ಗೈರಾಗಿದ್ರು. ಆ ಬಗ್ಗೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ಆ ಸಂದರ್ಭದಲ್ಲಿ ಆರೋಪಿಗಳು ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ನ್ಯಾಯಾಧೀಶರು ತಿಳಿಸಿದ್ರು. ಅದರಂತೆ ಈ ಬಾರಿ ನಟ ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ತಮ್ಮ ಬಿಳಿ ಬಣ್ಣದ ರೇಂಜ್ ರೋವರ್ ಕಾರ್ನಲ್ಲಿ ಕೋರ್ಟ್ ಬಳಿ ಬಂದರು. ದರ್ಶನ್ ಜೊತೆಗೆ ಎಂದಿನಂತೆ ಆಪ್ತ ಧನ್ವೀರ್ ಗೌಡ ಸಹ ಜೊತೆಗಿದ್ರು. ಇನ್ನು ಸದ್ಯಕ್ಕೆ ಜುಲೈ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಲಾಗಿದೆ. A1 ಆರೋಪಿ, A2 ಆರೋಪಿ ಸೇರಿದಂತೆ ಉಳಿದ ಆರೋಪಿಗಳೆಲ್ಲರೂ ಕೂಡ ಇಂದು ಕೋರ್ಟ್ಗೆ ಹಾಜರಾಗಿದ್ರು. ಇನ್ನು ಕೋರ್ಟ್ ಜುಲೈ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ದರ್ಶನ್ ನ್ಯಾಯಾಲಯಕ್ಕೆ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೋರ್ಟ್ನಿಂದ ಅಂದರೆ ಕೋರ್ಟ್ ಬಳಿ ಬಂದು ಕಾರ್ನಿಂದ ಇಳಿದು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಸದ್ಯ ಈಗ ಕೋರ್ಟ್ ಜುಲೈ 10ಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಮಾಹಿತಿ ಪ್ರಕಾರ ಸದ್ಯಕ್ಕೆ ಈಗ A11 ಆರೋಪಿ ನಾಗರಾಜ್ ಹೊಸಪೇಟೆಗೆ ಹೋಗೋದಕ್ಕೆ ಅನುಮತಿ ಕೇಳಿದ್ದಾರೆ. ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಲು ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆ. ಅಂದರೆ ಹೋಗಬಹುದು, ಯಾವಾಗ ವಿಚಾರಣೆ ನಡೆಯುತ್ತಾ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಹೊಸಪೇಟೆಗೆ ತೆರಳೋದಕ್ಕೆ ಕೋರ್ಟ್ ಅನುಮತಿ ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇವತ್ತು ವಿಚಾರಣೆ ಕೂಡ ನಡೆದಿದ್ದು, ಈಗ ಮುಂದಿನ ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ಸದ್ಯಕ್ಕೆ ಮುಂದಿನ ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಲಾಗಿದೆ. ಗಮನಿಸ್ತಾ ಇದ್ದೀರಾ ಎರಡು ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ ಇಬ್ಬರು ಕೂಡ ಕೋರ್ಟ್ ಬಳಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೋಡಬಹುದು. ಈಗಾಗಲೇ ತನಿಖಾಧಿಕಾರಿಯಿಂದ ಹೆಚ್ಚುವರಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ. ಆರೋಪಿಗಳ ವಿರುದ್ಧ ಸಾಕ್ಷ್ಯ FSL ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಇವತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಹಾಗೆ ಕಳೆದ ಬಾರಿ ನಟ ದರ್ಶನ್ ಹಾಜರಾಗಿರಲಿಲ್ಲ, ಇನ್ನು ಈ ಬಾರಿ ಹಾಜರಾಗಿದ್ರು. ಪವಿತ್ರ ಗೌಡ ಕೂಡ, ಉಳಿದ ಆರೋಪಿಗಳು ಕೂಡ ಎಲ್ಲರೂ ಬಂದಿದ್ರ. ಸದ್ಯಕ್ಕೆ ಜುಲೈ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ಹಾಗೇನೆ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಹಾಜರಾಗಿದ್ರು. ಹಾಗೇನೆ ಇತರೆ ಸಹಚರರು ಕೂಡ ನ್ಯಾಯಾಲಯದ ಎದುರು ಹಾಜರಾತಿಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳ ಹಾಜರಾತಿ ಪಡೆಯುವ ಸಂದರ್ಭದಲ್ಲಿ A1 ಹಾಗೇನೆ A2 ಆರೋಪಿ ಅಂದ್ರೆ ದೂರ ನಿಂತಿದ್ರು. ಈ ಸಂದರ್ಭದಲ್ಲಿ ಜಡ್ಜ್ ಅಂದ್ರೆ A1, A2, A3 ಆ ಪ್ರಕಾರ ನಿಂತುಕೊಳ್ಳಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಇದೇ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅನ್ನ ಕೂಡ ಆರೋಪಿಗಳ ವಿರುದ್ಧ ಅಂದ್ರೆ ತನಿಖಾಧಿಕಾರಿಗಳು ಸಲ್ಲಿಕೆಯನ್ನ ಕೂಡ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ 11ನೇ ಆರೋಪಿ ನಾಗರಾಜ್ ಏನಿದ್ದಾನೆ ಆತನಿಗೆ ಹೊಸಪೇಟೆಗೆ ಹೋಗಲು ಅನುಮತಿಯನ್ನ ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಆತನಿಗೆ ಅನುಮತಿಯನ್ನ ಕೂಡ ಕೊಟ್ಟಿರುವಂತದ್ದು. ಕ್ರಾಂತಿ ಚಿತ್ರದ ಚಿತ್ರೀಕರಣ ವೇಳೆ ಕೇಸ್ ಕೂಡ ದಾಖಲಾಗಿತ್ತು. ಹೀಗಾಗಿ ವಿಚಾರಣೆಗೆ ಹೋಗಲು ಅರ್ಜಿಯನ್ನು ಕೂಡ ಇವರಾಗಿದ್ರು. ಸೊ ಹೀಗಾಗಿ ಈ ಸಂಬಂಧ ಅವರಿಗೆ A11 ಆರೋಪಿಗೆ ಹೊಸಕೋಟೆಗೆ ಹೋಗೋದಕ್ಕೆ ಒಂದು ಅನುಮತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ
ವಿಚಾರಣೆ ಮುಗಿಸಿ ಹೊರಬರುವ ಸಂದರ್ಭದಲ್ಲಿ ಪವಿತ್ರ ಗೌಡ ನಟ ದರ್ಶನ್ ಕೈಯನ್ನ ಹಿಡಿದು ಎಳೆಯುವಂತಹ ಒಂದು ಘಟನೆ ಕೂಡ ನಡೀತು. ಅಂದ್ರೆ ನಟ ದರ್ಶನ್ ಮುಂದೆ ಹೋಗ್ತಾ ಇದ್ರು, ಹಿಂದ್ಗಡೆ ಅವರ ಕೈಯನ್ನ ಹಿಡಿದು ಎಳೆದ್ರು, ಜಸ್ಟ್ ಅಂದ್ರೆ ಮಾತುಕತೆಗೋಸ್ಕರ. ಆದ್ರೆ ಈ ಹೊರಗಡೆ ಅವರು ಯಾರು ಇಬ್ರು ಕೂಡ ಮಾತುಕತೆಯಲ್ಲಾಗ್ಲಿ ಫೋನ್ ಸಂಪರ್ಕದಲ್ಲಿಲ್ಲ. ಆದ್ರೆ ಕೋರ್ಟ್ ಆವರಣದಲ್ಲಿ ಈ ಒಂದು ಘಟನೆ ಕೂಡ ನಡೆಯಿತು. ಪವಿತ್ರ ಗೌಡ ಅವರ ಕಾರ್ನಲ್ಲಿ ಮತ್ತೆ ತೆರಳಿದ್ರು, ನಟ ದರ್ಶನ್ ಕೂಡ ಅವರ ಪಾಡಿಗೆ ಅವರು ತೆರಳಿರುವಂತದ್ದು. ಸದ್ಯ ಜುಲೈ 10ಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ. ಅದು ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಮತ್ತೆ ಒಂದಾದ್ರ ನಟ ದರ್ಶನ್ ಮತ್ತು ಪವಿತ್ರ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಹಿಂದೆ ಮುಂದೆ ನಡೆಯುತ್ತಾ ನಟಿ ಸ್ಮೈಲ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಫೋನ್ ನಂಬರಿಗಾಗಿ ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಹಠ ಹಿಡಿದಿದ್ದಾರೆ. ಹಠ ಹಿಡಿದು ಕೊನೆಗೂ ಫೋನ್ ನಂಬರ್ ಪಡೆಯುವಲ್ಲಿ ಸಕ್ಸಸ್ ಆದ ಪವಿತ್ರ ಗೌಡ. ಕೋರ್ಟ್ ಲೆಫ್ಟ್ ನಲ್ಲಿ ದರ್ಶನ್ ಫೋನ್ ನಂಬರ್ ಅನ್ನ ಪಡೆದುಕೊಂಡ ನಟಿ. ಎಸ್, ಹೀಗಾಗಿ ಮತ್ತೆ ಒಂದಾದ್ರ ನಟ ದರ್ಶನ್ ಮತ್ತು ಪವಿತ್ರ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂತದ್ದು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತೇ ಇದೆ. ಇನ್ನು ಜೈಲಿನಿಂದ ಹೊರಬಂದ ಬಳಿಕ ನಟ ದರ್ಶನ್ ಪವಿತ್ರ ಗೌಡಾಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ತನ್ನ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಇದ್ದಾರೆ. ಮೊನ್ನೆ ಅಷ್ಟೇ ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನು ಕೂಡ ಸೆಲೆಬ್ರೇಟ್ ಮಾಡಿಕೊಂಡ್ರು. ತನ್ನ ಪತ್ನಿಗಾಗಿ ವಿಜಯಲಕ್ಷ್ಮಿಗಾಗಿ ಹಾಡುಗಳನ್ನು ಕೂಡ ಹೇಳ್ತಾ ಇದ್ರು. ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿರುವಂಥದ್ದು. ನೂರ್ಕಾಲ ಇದೇ ರೀತಿ ಅಣ್ಣ ಅತ್ತಿಗೆ ಏನು ಬದುಕಿ ಬಾಳಿ ಅಂತ ಅಭಿಮಾನಿಗಳು ಕೂಡ ಆಶೀರ್ವದಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಅವರ ಬದುಕಿನಲ್ಲಿ ಪವಿತ್ರ ಗೌಡ ಎಂಟ್ರಿ ಕೊಡ್ತಾ ಇದ್ದಾಳ ಅನ್ನೋ ಅನುಮಾನಗಳು ಕೂಡ ಈಗ ಅವರ ಅಭಿಮಾನಿಗಳಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಹೀಗಾಗಿ ಅಂದ್ರೆ ಇವತ್ತು ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ದರ್ಶನ್ ಅನ್ನ ನೋಡಿ ಪವಿತ್ರ ಗೌಡ ಸ್ಮೈಲ್ ಕೊಟ್ಟಿದ್ದು, ಹಾಗೆ ದರ್ಶನ್ ಫೋನ್ ನಂಬರ್ಗಾಗಿ ಹಠ ಹಿಡಿದು ಕೊನೆಗೂ ಫೋನ್ ನಂಬರ್ ಅನ್ನ ಪಡೆದುಕೊಂಡ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಎಸ್, ಈ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಎಸ್ ಭವ್ಯ, ಈ ಎಲ್ಲಾ ಲಕ್ಷಣಗಳನ್ನ ನೋಡ್ತಾ ಇದ್ರೆ ಅಂದ್ರೆ ದರ್ಶನ್ ಫೋನ್ ನಂಬರ್ ಅನ್ನ ಕೂಡ ಪವಿತ್ರ ಗೌಡ ಪಡೆದುಕೊಂಡ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಹೀಗಾಗಿ ಮತ್ತೆ ಒಂದಾದ್ರ ಅನ್ನೋ ಪ್ರಶ್ನೆ ಏನ್ ಹೇಳ್ತೀರಾ? ಖಂಡಿತ, ಯಾಕಂದ್ರೆ ಕೋರ್ಟ್ಗೆ ಅವರಿಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಅವರು ಮೊದಲು ದೂರ ನಿಂತ್ಕೊಂಡಿದ್ರು. ಆಮೇಲೆ ಒಳಗಡೆ ಜಡ್ಜ್ ಅಂದ್ರೆ ಆಯಾ ಪ್ರಕಾರ A1 ಆರೋಪಿ ಯಾರು, A2 ಆರೋಪಿ ಯಾರು, A3 ಆರೋಪಿ ಯಾರು ಅಂತ ನಿಲ್ಬೇಕಂತಂದು ಸೂಚನೆಯನ್ನ ಕೂಡ ಕೊಟ್ರು. ತದನಂತರ ವಿಚಾರಣೆ ಮುಗಿಸಿ ಹೊರಬರುವ ಸಂದರ್ಭದಲ್ಲಿ ದರ್ಶನ್ ಆಗಿರ್ಬೋದು, ಅವರ ಪವಿತ್ರ ಗೌಡ ಸಹಚರರು ಕೂಡ ಜೊತೆಗೆ ಬಂದಿದ್ರು. ತದನಂತರ ಕೋರ್ಟ್ ಆವರಣದ ಹೊರಗಡೆ ಬಂದಾಗ ಅಂದ್ರೆ ದರ್ಶನ್ ಮುಂದೆ ಹೋಗ್ತಾ ಇದ್ದು, ಹಿಂದೆ ಪವಿತ್ರ ಗೌಡ ಇದ್ರು. ತದನಂತರ ದರ್ಶನ್ನ ಕೈ ಎಳೆದು ಒಂದು ಮಾತುಕತೆಯನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಘಟನೆ ನಡೆದ ಬಳಿಕ ದರ್ಶನ ಹೆಂಡತಿ ವಿಜಯಲಕ್ಷ್ಮಿ ಅವರು ಯಾರ ಜೊತೆನೋ ಸಂಪರ್ಕಕ್ಕೆ ಅಂದ್ರೆ ಪ್ರಮುಖವಾಗಿ ಪವಿತ್ರ ಗೌಡ ಜೊತೆ ಸಂಪರ್ಕ ಮಾಡ್ಲೇಬಾರ್ದಂತ ಕುಟುಂಬಸ್ಥರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಅವರ ಇಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಮಾತುಕತೆ ಇರಲಿಲ್ಲ. ಕಳೆದ ವಿಚಾರಣೆ ಸಂದರ್ಭದಲ್ಲಿ ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಯಾವುದೇ ಮಾತುಕತೆಯನ್ನ ಆಡಿಲ್ಲ. ಆದ್ರೆ ಇವತ್ತು ಕೋರ್ಟ್ ಆವರಣದ ಹೊರಗಡೆ ಬರುವಾಗ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಅಂದ್ರೆ ಇಬ್ರು ಕೂಡ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನಟ ದರ್ಶನ್ ನಂಬರ್ ಚೇಂಜ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ತದನಂತರ ಕೋರ್ಟ್ ನಿಂದ ಕೆಳಗಡೆ ಬಂದಾಗ ಅವರವರ ಆಯಪಾಡಿಗೆ ಪವಿತ್ರ ಗೌಡ ಅವರ ಕಾರಲ್ಲಿ ಅವರ ಸಹಚರ ಜೊತೆ ತೆರಳಿರುವಂತದ್ದು. ನಟ ದರ್ಶನ್ ಅವನ ಪಾಡಿಗೆ ಹೋಗಿರುವಂತದ್ದು. ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಭವ್ಯ. ಎಸ್, ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮತ್ತೆ ಏನಾದರೂ ಇಬ್ಬರು ಕೂಡ ಒಂದಾಗ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ನಟ ಜೈಲಿನಲ್ಲಿದ್ದರು. ಜೈಲಿನಿಂದ ಹೊರಬಂದ ನಂತರ ತನ್ನ ಪತ್ನಿ ವಿಜಯಲಕ್ಷ್ಮಿ ಯಾರ ಸಂಪರ್ಕಕ್ಕೂ ಕೂಡ ಸಿಗದೇ ಇರೋ ರೀತಿ ನೋಡ್ಕೊಳ್ತಾ ಇದ್ರು. ಅದರಲ್ಲೂ ಪವಿತ್ರ ಗೌಡಳನ್ನ ಮಾತಾಡಿಸ್ಲೇಬಾರ್ದು ಅಂತ ಹೇಳಿ ಅವರು ಕಟ್ಟುನಿಟ್ಟಾಗಿದ್ರು. ಈಗ ಇಷ್ಟು ದಿನಗಳ ಬಳಿಕ ಇವತ್ತು ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಅಂದರೆ ದರ್ಶನ್ ಮತ್ತು ಪವಿತ್ರ ನಡುವೆ ಮಾತುಕತೆ ನಡೆದಿದೆ. ಅಂಡ್ ಅವರು ಈಗಿರುವಂತಹ ಫೋನ್ ನಂಬರನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು. ಹೀಗಾಗಿ ಮತ್ತೆ ಏನಾದರೂ ಅವರ ಲೈಫ್ಗೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಇಬ್ಬರ ಲೈಫ್ಗೆ ಪವಿತ್ರ ಗೌಡ ಎಂಟ್ರಿ ಆಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಅವರ ಅಭಿಮಾನಿಗಳು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.